ವಾರ್ 2 ಇದು ಅಯ್ಯನ್ ಮುಖರ್ಜಿ ಅವರು ಡೈರೆಕ್ಟ್ ಮಾಡಿ ಋತಿಕ್ ರೋಷನ್, ಜೂನಿಯರ್ NTR, ಕಿಯಾರಾ ಅದ್ವಾನಿ ಅವರು ಮೈನ್ ಲೀಡ್ ರೋಲಲ್ಲಿ ಆಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಈ ಸಿನಿಮಾ ಹಿಂದಿಯ YRF ಸ್ಪೈ ಯೂನಿವರ್ಸ್ನಲ್ಲಿ ಬರೋ ಸಿನಿಮಾಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಈ ವಾರ್ ಸಿನಿಮಾ ಮೇಲೆ ನನಗೆ ಅಷ್ಟೇನೂ ಹೋಪ್ ಇರಲಿಲ್ಲ. ಆದ್ರಿಂದ ಝೀರೋ ಎಕ್ಸ್ಪೆಕ್ಟೇಷನ್ ಜೊತೆಗೆ ಸಿನಿಮಾನ ನೋಡಿದೆ. ಸಿನಿಮಾ ನೋಡಿದಾದ್ಮೇಲೆ ಸಿನಿಮಾ ಆ ಝೀರೋ ಎಕ್ಸ್ಪೆಕ್ಟೇಷನ್ ಆದರೂ ರೀಚ್ ಆಯ್ತೋ ಇಲ್ವೋ ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದ್ರೆ, ಏಜೆಂಟ್ ಕಬೀರ್ ಈ ರಾ ಸ್ಪೆಷಲ್ ಆಫೀಸರ್ ಈಗ ಇಂಡಿಯಾದ ವಿರುದ್ಧ ನಿಲ್ತಾನೆ. ಆದರೆ ಅದು ಒಂದು ಅಂಡರ್ ಕವರ್ ಆಪರೇಷನ್ ಆಗಿರುತ್ತೆ ಅಷ್ಟೇ. ಸಿನಿಮಾದಲ್ಲೇ ಅವರೇ ಅದನ್ನು ಒಂದು ಮಿಷನ್ ಅಂತ ಪೋರ್ಟ್ರೇ ಮಾಡಿರ್ತಾರೆ. ಹಾಗೆ ಸಿನಿಮಾದಲ್ಲಿ ಕಬೀರ್ ಮಾಡೋಕೆ ಹೊರಟಿರೋ ಮಿಷನ್ ಏನು, ಮುಂದೆ ಕಬೀರ್ ಒಬ್ಬಂಟಿಯಾಗಿ ಮಿಷನ್ನ ಹೇಗೆ ಕಂಪ್ಲೀಟ್ ಮಾಡ್ತಾನೆ, ಹಾಗೆ ಇದರಲ್ಲಿ ಜೂನಿಯರ್ NTR ಅವರ ರೋಲ್ ಏನು ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇದರಲ್ಲಿ ಪಾಸಿಟಿವ್ ಅಂತ ಹೇಳೋಕೆ ಸಿನಿಮಾ ಪೂರ್ತಿ ಹುಡುಕಿದ್ರು ಸಿಗೋದು ಬಹಳ ಕಮ್ಮಿ. ಇನ್ನು ಸಿನಿಮಾದ ಮೊದಲ ಅರ್ಧ ಕಂಪೇರಿಟಿವ್ಲಿ ಸೆಕೆಂಡ್ ಹಾಫ್ಗಿಂತ ತುಂಬ ಎಂಗೇಜಿಂಗ್ ಆಗಿರುತ್ತೆ. ಹಾಗೆ ಅಲ್ಲಿ ಬರೋ ಕೆಲವು ಆ್ಯಕ್ಷನ್ ಸೀನ್ಸ್ಗಳು ಚೆನ್ನಾಗಿತ್ತು. ಆ್ಯಂಡ್ ಆ ಆ್ಯಕ್ಷನ್ ಸೀನ್ಸ್ಗಳಲ್ಲಿ ಕೆಲವೊಂದಕ್ಕೆ ಲಾಜಿಕ್ ಇರಲಿಲ್ಲ. ಈಗ ಅದು ಪಾಯಿಂಟ್ ಬೇಡ, ಮುಂದೆ ಹೇಳ್ತೀನಿ. ಹಾಗೆ ಫಸ್ಟ್ ಹಾಫ್ನಲ್ಲಿ 2 ಬಿಗ್ ಸ್ಟಾರ್ಸ್ಗಳಿಗೂ ಕೂಡ ವಾವ್ ಅನ್ಸೋ ಇಂಟ್ರೋ ಸೀನ್ಸ್ಗಳನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಅದು ಚೆನ್ನಾಗಿತ್ತು ಕೂಡ. ಹಾಗೆ ಕ್ಲೈಮ್ಯಾಕ್ಸ್ ಪೋರ್ಷನ್ನಲ್ಲಿ ಅವರಿಬ್ಬರ ನಡುವೆ ನಡೆಯೋ ಕ್ಲಾಶ್ ಹಾಗೆ ಆ್ಯಕ್ಷನ್ ಸೀನ್ಸ್ನ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಅದರ ಜೊತೆ ಅವರು ಕೊಟ್ಟಿರೋ ಎಮೋಷನ್ ಟಚ್ ಕೂಡ ವರ್ಕ್ ಆಯಿತು. ಹಾಗೆ ಸಿನಿಮಾದ ಇಂಟರ್ವಲ್ ಬ್ಲಾಕ್ ಕೂಡ ಒಂದು ಮಟ್ಟಿಗೆ ಪರವಾಗಿರಲಿಲ್ಲ ಅನಿಸ್ತು. ಸ್ಲೋ ಆಗಿ ಹೋಗ್ತಿದ್ದ ಸಿನಿಮಾ ಮೇಲೆ ಒಂದು ಮಟ್ಟಿಗೆ ಹೋಪ್ನ ಕ್ರಿಯೇಟ್ ಮಾಡ್ತು ಇದರ ಇಂಟರ್ವಲ್. ಇನ್ನು ಸಿನಿಮಾದಲ್ಲಿ ನನಗೆ ನೆಗೆಟಿವ್ ಅನಿಸಿದಂದರೆ, ನೆಗೆಟಿವ್ ಅಂತ ಹೇಳೋದಾದರೆ ಸಿನಿಮಾದಲ್ಲಿ ನೆಗೆಟಿವ್ಸ್ಗಳಂತ ಒಂದು ಲಿಸ್ಟೇ ರೆಡಿ ಮಾಡಬಹುದು. ಮೇಯ್ನ್ ಆಗಿ ಸಿನಿಮಾದ ಕಥೆಯಲ್ಲಿ ಹಾಗೆ ರೈಟಿಂಗ್ನಲ್ಲಿ ತುಂಬ ವೀಕ್ ಆಗಿತ್ತು ಸಿನಿಮಾ. ಅದರಲ್ಲೂ ಸಿನಿಮಾದ ರೈಟಿಂಗ್ನಲ್ಲಿ ಲೂಪೋಲ್ಗಳು ಎದ್ದು ಕಾಣ್ತವೆ. ಇನ್ನು ಸಿನಿಮಾದ ಮೇನ್ ಸ್ಟೋರಿ ಕೊನೆಗೆ ಹೋಗ್ತಾ ಎಲ್ಲಿಂದನೋ ಎಲ್ಲಿಗೋ ಹೋಗ್ಬಿಡುತ್ತೆ. ಇನ್ನು ಇದರಲ್ಲಿ ಬರೋ ವಿಲನ್ಸ್ಗಳನ್ನು ಒಳ್ಳೆ ಕಾರ್ಟೂನ್ ಗೊಂಬೆ ಥರ ಟ್ರೀಟ್ ಮಾಡಿದ್ದಾರೆ. ಸಿನಿಮಾದ ಕೊನೆಯಲ್ಲಂತೂ ವಿಲನ್ಸ್ಗಳಿಗೆ ಮರ್ಯಾದನೆ ಕೊಟ್ಟಿಲ್ಲ ಗುರು. ಇದೊಂದು ಸ್ಪೈ ಸಿನಿಮಾ, ಅದರಲ್ಲೂ ಯೂನಿವರ್ಸ್ ಸಿನಿಮಾ. ಇಂಥ ಸಿನಿಮಾಗಳಲ್ಲಿ ವಿಲನ್ನ ನೀವು ಎಷ್ಟು ಸ್ಟ್ರಾಂಗ್ ಆಗಿ ತೋರಿಸ್ತಿರೋ ಆಟೋಮೆಟಿಕ್ ಆಗಿ ಸಿನಿಮಾಗೆ ಹೈಪ್ ಸಿಗುತ್ತೆ, ಇಂಟ್ರೆಸ್ಟ್ ಕೂಡ ಕ್ರಿಯೇಟ್ ಆಗುತ್ತೆ. ಇನ್ನು ಇದರಲ್ಲಿ ಇದ್ದ ಆ್ಯಕ್ಷನ್ ಸೀನ್ಸ್ಗಳು ಲಾಜಿಕ್ ಇಲ್ಲದೆ ಮ್ಯಾಜಿಕ್ ಮಾಡಾಕ್ಬಿಟ್ಟಿದ್ದಾರೆ. ಸಿನಿಮಾದಲ್ಲಿ ಆ್ಯಕ್ಷನ್ ಸೀನ್ಸ್ಗಳನ್ನು ಹೈ ಲೆವೆಲ್ ಆಗಿ ಥಿಂಕ್ ಮಾಡಿ ದೊಡ್ಡದಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಆದರೆ ಅದನ್ನು ರಿಯಲಿಸ್ಟಿಕ್ ಆಗಿ ಎಫೆಕ್ಟಿವ್ ಆಗಿ ತೋರಿಸೋದ್ರಲ್ಲಿ ಫೇಲ್ ಆದರು. ಅದರಲ್ಲೂ ಕೆಲವೊಂದು ಆ್ಯಕ್ಷನ್ ಸೀನ್ಸ್ಗಳು ಒಳ್ಳೆ ಆನಿಮೇಷನ್ ಮೂವಿಯಲ್ಲಿ ಬರೋ ಆ್ಯಕ್ಷನ್ ಸೀನ್ಸ್ಗಳ ರೀತಿ ಫೀಲ್ ಆಯಿತು ನನಗೆ. ಇನ್ನು ಸಿನಿಮಾದಲ್ಲಿ ತುಂಬ ಸೀನ್ಸ್ಗಳನ್ನು ಗ್ರೀನ್ ಸ್ಕ್ರೀನಲ್ಲಿ ಶೂಟ್ ಮಾಡಿದ್ದಾರೆ ಅಂತ ಆರಾಮಾಗಿ ಗೊತ್ತಾಗುತ್ತೆ. ಹಾಗೆ ಸಿನಿಮಾದಲ್ಲಿ ಫೈಟಿಂಗ್ ಸೀನ್ಸ್ಗಳು ತುಂಬ ರಿಯಲಿಸ್ಟಿಕ್ ಆಗಿ ಅನಿಸ್ಲಿಲ್ಲ. ತುಂಬ ಸ್ಲೋ ಮೋಷನ್ ಶಾರ್ಟ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಸಿನಿಮಾದಲ್ಲಿ ಇರೋ ಮ್ಯೂಸಿಕ್ ಕೂಡ ಒಂದು ಮಟ್ಟಿಗೆ ಪರವಾಗಿರಲಿಲ್ಲ. ಇನ್ನು ಸಾಂಗ್ಸ್ಗಳು ನನಗೇನು ವರ್ಕ್ ಆಗಿಲ್ಲ ಅಂತೀನಿ. ಇನ್ನು ಓವರಾಲ್ ಆಗಿ ಹೇಳೋದಾದರೆ ಇದೊಂದು ಎಬೋ ಆವ್ರೇಜಲ್ಲಿ ಆವ್ರೇಜ್ ಸಿನಿಮಾ. ನೀವೇನಾದರೂ YRF ಸ್ಪೈ ಯೂನಿವರ್ಸ್ನ ಫಾಲೋ ಮಾಡೋರಾಗಿದ್ದರೆ ಈ ಸಿನಿಮಾನ ಒಂದ್ಸರಿ ನೋಡ್ಬೋದು ಅಂತೀನಿ. ಹಾಗೆ ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬೋದಾ ಅಂದರೆ ಎಸ್ ನೋಡ್ಬೋದು, ಒಂದು ಸಾಂಗ್ನ ಅವಾಯ್ಡ್ ಮಾಡಿದ್ರೆ. ಇದಾಗಿತ್ತು ಫ್ರೆಂಡ್ಸ್, ನಾನು ಸಿನಿಮಾ ನೋಡಿದ್ದಾದ್ಮೇಲೆ ನನಗೆ ಅನಿಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನಿಮಗೇನಾದರೂ ನಮ್ಮ ಚಾನಲ್ ಬರೋ ಕಂಟೆಂಟ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.